ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಕ್ಯಾಬೇಜ್ ಪಲ್ಯ ಮಾಡೋದು ನೋಡೋಣ ಬರ್ರಿ. ಕ್ಯಾಬೇಜ್ ಪಲ್ಯ ಮಾಡಲಿಕ್ಕೆ ಅರ್ಧ ಕ್ಯಾಬೇಜ್ ಹೆರ್ಚ್ಕೊಂಡೀನಿ. ಸಣ್ಣ ಸಣ್ಣದಾಗಿ ಕ್ಲೀನಾಗಿ ತಗೊಳ್ಳೀನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಹುರ್ಕೋತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಲಿಕ್ಕತ್ತೀನಿ, 1-2 ಸ್ಪೂನು. ಯಾಕಂದ್ರೆ ತಳ ಹಿಡಿಯಂಗಿಲ್ಲ. ಚಲೋದಂಗೆ ಹುರ್ಕೋಬೇಕು. ನೀರಿನ ಅಂಶ ಎಲ್ಲ ಸುಡಬೇಕಲ್ಲ. ಈಗ ಹುರಿದಾಯಿತು. ಒಂದು ಪಾತ್ರೆಲಿ ಇಟ್ಕೊತೀನಿ. ಒಗ್ಗರಣೆಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದೈತಿ. ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಲಿಕ್ಕತ್ತೀನಿ. ಒಂದು ದಪ್ಪಂದು ಈರುಳ್ಳಿ ಕಟ್ ಮಾಡ್ಕೊಂಡೀನಿ ಸಣ್ಣದಾಗಿ. ಅದು ಚಲೋದಂಗೆ ಹುರ್ಕೋಬೇಕು, ಕೆಂಪಾಗಂಗೆ. ಒಂದು ಅರ್ಧ ಸ್ಪೂನ್ ಅರಿಶಿನ, ಒಂದು ಚಿಟಿಕೆ ಹಿಂಗೆ ಹಾಕ್ಕೊಲಿಕ್ಕತ್ತೀನಿ. ಒಂದು ಕರಿಬೇವಿನ ಹೆಸರು ಒಗ್ಗರಣೆ ಹಾಕ್ಕೊಂಡ್ರೆ ಎಣ್ಣೆ ಸಿಡಿತೈತಿ. ಸ್ವಲ್ಪ ಉಪ್ಪು ಹಾಕ್ಕೊಲಿಕ್ಕತ್ತೀನಿ ರುಚಿ ತಕ್ಕಂತೆ. ಯಾಕಂದ್ರೆ ಮಸಾಲೆ ಖಾರ ಹಾಕ್ಕೋತೀವಿ, ಅದಕ್ಕೋಸ್ಕರ ಉಪ್ಪು ಅದ್ರೊಳಗೆ ಇರ್ತೈತಿ. ಅದ್ರಾಗ ಕಡಿಮೆ ಹಾಕ್ಕೊಲಿಕ್ಕತ್ತೀನಿ. ಈಗ ಒಂದು ಅರ್ಧ ಬಟ್ಲ ಹೆಸರು ಬೇಳೆ ನೆನೆಸ್ಕೊಂಡೇನೆ, 1 ತಾಸು. ಅದು ಒಗ್ಗರಣೆ ಒಳಗೆ ಹುರ್ಕೊಲಿಕ್ಕತ್ತೀನಿ. ಒಗ್ಗರಣೆ ಒಳಗೆ ಹುರ್ಕೊಂಡ್ರೆ ಭಾಳ ರುಚಿ ಆಗ್ತದೆ ಪಲ್ಯ. ಎಣ್ಣೆ ಒಳಗೆ ಹುರ್ಕೋಬೇಕು ಬೇಳೆನು. ಮಸಾಲೆ ಖಾರ ಹಾಕ್ಕೊಲಿಕ್ಕತ್ತೀನಿ 2 ಸ್ಪೂನು. ಅದನ್ನು ಒಗ್ಗರಣೆಗೆ ಹುರ್ಕೋಬೇಕು. ಅದು ಹುರಿದು ಕ್ಯಾಬೇಜ್ ಹಾಕ್ಕೊಲಿಕ್ಕತ್ತೀನಿ. ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಲಿಕ್ಕತ್ತೇನೆ ಕಟ್ ಮಾಡಿ. ಪುದೀನನ ಹಾಕ್ಕೋಬೋದ, ಎಣ್ಣೆ ಹಾಕ್ಕೊಂಡಿಲ್ಲ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀರು ಒಟ್ಟು ಹಾಕಬಾರ್ದು, ಸ್ವಲ್ಪ ಕೂಡ ನೀರು ಹಾಕಬಾರ್ದು. ಉಗಾದ ಮ್ಯಾಗ ಬೇಯಿಸ್ಕೋಬೇಕು. ಒಂದು ಕಡಾಯಾಗ ಒಂದು ಗ್ಲಾಸ್ ನೀರು ಹಾಕ್ಕೊತೀನಿ. ಒಂದು ಸ್ಟ್ಯಾಂಡ್ ಇಟ್ಕೊತೀನಿ. ಅದ್ರೊಳಗೆ ಅದು ಒಗ್ಗರಣೆ ಹಾಕಿದ ಪಾತ್ರೆ ಇಟ್ಕೊತೀನಿ. ನೀವು ಮುಸ್ತೀನಿ, ನೀರು ಹೋಗಬಾರ್ದು ಅದ್ರೊಳಗೆ. ಒಂದು ಸೀಟಿ ಮಾಡ್ಕೋಬೇಕು. ಒಂದು ಸೀಟಿ ಆದ್ಮೇಲೆ ಬಂದ್ ಮಾಡಬೇಕು. ಆದ್ಮೇಲೆ ಮತ್ತು ಮುಗಿಸ್ತೈತೆ ಅದು. ಎಲ್ಲ ಕುದ್ದೈತೆ ನೋಡ್ರಿ. ಅದು ಭಾಳ ರುಚಿ ಆಗ್ತೈತಿ. ಚಪಾತಿ ಜೊತೆ, ರೊಟ್ಟಿ ಜೊತೆ ಅಂತೂ ಭಾಳ ಚಲೋ ಆಗ್ತದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನೋಡ್ರಿ ಚಲೋ ಆಗೈತಿ ಪಲ್ಯ. ಒಂದು ಸಲ ಮಾಡಿ ನೋಡ್ರಿ ನೀವು. ಥ್ಯಾಂಕ್ ಯು ಫ್ರೆಂಡ್ಸ್.